ನೋಡಿ ಈಗ ಆ ಜಾಗ ಏನು ಕಾಣಿಸ್ತಾ ಇದೆಯೋ ಎಲ್ಲ ಬಿಟ್ಟು ಆ ಕಡೆ ಎಲ್ಲ ತಮಿಳ್ನಾಡು, ಈಗ ನಾವಿರೋದು ಕರ್ನಾಟಕ. ನಮಸ್ಕಾರ KKF ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಕಂಟೆಂಟ್ ಏನಿರುತ್ತೆ ಅಂತಂದರೆ ರಿಗಾರ್ಡಿಂಗ್ ನಮ್ಮ ಊರ ಬಗ್ಗೆನೇ. ಅಂದರೆ ಈ ಸಲ ಊರಿಗೆ ಬಂದೆ ನೋಡಿ, ನೇಪಾಳ ಟ್ರಿಪ್ಗೆ ಹೋಗೋಕ್ಕಿಂತ ಮುಂಚೆ ಊರಿಂದ ರೈಡ್ ಶುರು ಮಾಡಬೇಕು ಅಂತ ಅಂದ್ಕೊಂಡಾಗ ಊರಿಗೆ ಬಂದ ಮೇಲೆ ಒಂದು ಪ್ರಾಜೆಕ್ಟ್ನ ಕೈಗೆ ತಗೊಂಡೆ. ಅದೇನು ಅಂತಂದರೆ ನಮ್ಮೂರನ್ನ ಅದ್ಭುತವಾಗಿ ತೋರಿಸ್ಬೇಕು. ಈ ನೇಚರ್ ಏನಿದೆ ಅಂತಂದರೆ ಸಖತ್ತಾಗಿದೆ ನಮ್ಮೂರಲ್ಲಿ ನೇಚರು. ಹಂಗಾಗಿ ಈ ನೇಚರ್ನ ನಾನು ನಿಮಗೆ ಪರಿಚಯ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಒಂದಷ್ಟು ವೀಡಿಯೋಸ್ನ ನಾನೀಗ ಮಾಡ್ತಾ ಇದ್ದೀನಿ. ಇದು ಕೂಡ ನಮ್ಮೂರು ರಿಲೇಟೆಡ್ ಆಗಿರುತ್ತೆ. ಈ ವಿಡಿಯೋಗಿಂತ ಹಿಂದೆ ನೀವು ನಮ್ಮೂರಿನ ಡ್ಯಾಮ್ ವಿಡಿಯೋನ ನೋಡಿದ್ರಿ, ಎಷ್ಟು ಅದ್ಭುತವಾಗಿದೆ ನೇಚರು ಅಲ್ವಾ? ಸೊ ಅದೇ ರೀತಿ ನಾನು ಹಂಗೆ ಹೆಂಗಿದ್ರು ಈ ಸಲ ನೇಪಾಳ ರೈಡ್ನ ಶುರು ಮಾಡೋಕ್ಕಿಂತ ಮುಂಚೆ ಊರಿಗೆ ಬಂದ ಮೇಲೆ ಸರಿ ಆಯಿತು, ಇನ್ನೂ ತೋರಿಸೋಣ ಊರನ್ನ ಇನ್ನೂ. ಯಾಕಂದರೆ ಸಿಕ್ಕಾಪಟ್ಟೆ ಜಾಗಗಳಿದೆ ಇಲ್ಲಿ, ಸುತ್ತಾಡಿದ್ರೆ ಜಾಗಗಳಿಗಿಂತ ಕಡಿಮೆನೇ ಇಲ್ಲ, ಅಷ್ಟೊಂದು ಜಾಗ ಇದೆ. ಸೊ ಅದನ್ನೆಲ್ಲ ತೋರಿಸೋಣ ಅನ್ನೋ ಪ್ರಯತ್ನದಲ್ಲಿ ಸೊ ಈಗ ನಮ್ಮ ತೋಟದ ಹತ್ರ ಬಂದಿದ್ದೀನಿ. ಹಂಗೆ ನೋಡೋಣ, ಇಲ್ಲೂ ಒಂದಷ್ಟು ಡ್ರೋನ್ ಶಾಟ್ಸ್ನೆಲ್ಲ ತಗೊಂಡು ಮತ್ತೆ ಊರನ್ನ ಒಂದು ಆ್ಯಂಗಲಲ್ಲಿ ಹಿಂಗೆ ತೋರಿಸ್ಬೇಕು ಅನ್ನೋ ಒಂದು ಖುಷಿ. ಆಯಿತಾ? ಏನೇನೋ ಸುಮ್ಮನೆ ಎಳಿತಾ ಇದ್ದಾನೆ ಅಂತ ಅನ್ಕೊಂಬಿಡಿ. ಪ್ರತಿಯೊಬ್ಬರಿಗೂ ಊರ ಮೇಲೆ ಒಂದು ಅಭಿಮಾನ ಇರಬೇಕು. ಆ ಅಭಿಮಾನದಿಂದನೇ ಇಷ್ಟೊಂದೆಲ್ಲ ಎಕ್ಸೈಟ್ಮೆಂಟಾಗಿ ಮಾತಾಡ್ತಾ ಇದ್ದೀನಿ. ಆಯಿತಾ? ಸೊ ಈಗ ನನ್ನ ಜೊತೆಲಿ ಯಾರಿದ್ದಾರೆ ಅಂತಂದರೆ ನಮ್ಮ ವಿಕಾಸ್ ಇದ್ದಾನೆ. ನಮಸ್ಕಾರ ವಿಕಾಸ್. ಸೊ ವಿಕಾಸ್ ಯಾರು ಅಂತಂದರೆ, ನೀವು ನಂದು ಗಾಡಿ ತಗೊಬೇಕಾದ್ರೆ ಪೂಜೆ ವಿಡಿಯೋದಲ್ಲಿ ನೋಡಿರ್ತೀರಾ. ಜೊತೆಗೆ ಡ್ಯಾಮ್ಗೆ ಹೋಗಿದ್ವಿ ಹೋದ್ಸಲ ಬಂದಾಗ, ಅದೇ ಗಾಡಿ ತಗೊಬಂದಾಗಲ್ವಾ? ಹಾಂ. ಸೊ ಆ 2 ವಿಡಿಯೋದಲ್ಲಿ ನೋಡಿದ್ದೀರಾ. ವಿಕಾಸ್ ಆ್ಯಕ್ಚುಲಿ ನನ್ನ ಕ್ಲಾಸ್ಮೇಟು. ಇವನು ಮೈಸೂರಲ್ಲಿರೋದು, ಬಟ್ ಆದರೆ ಈಗ ಅಪರೂಪಕ್ಕೆ ಇಲ್ಲಿಗೆ ಬಂದ, ಒಂದು ಕಂಪ್ನಿ ಸಿಕ್ತು. ಸೊ ಇವಾಗ ಹಂಗೆ ಯೋಚನೆ ಮಾಡಿಕೊಂಡು ಇನ್ನೂ ಏನಾದ್ರು ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಊರನ್ನ ಒಂದು ರೌಂಡು, ಜೊತೆಗೆ ನಾನು ಹಳ್ಳ ಅಂತ ಹೇಳ್ತಾ ಇರ್ತೀನಿ ಅವಾಗವಾಗ, ಯಾಕಂದರೆ ಹಳ್ಳದ ಮೇಲೆ ಒಂಥರ ಏನೋ ಒಂಥರ ಲವ್. ಸೊ ಅದನ್ನು ಸಹಿತ ನಾನೀಗ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ಆಯಿತಾ? ಸೊ ಇದೇ ನಮ್ಮ ತೋಟ, ಇದು ನಮ್ಮ ದೊಡ್ಡಪ್ಪ ಅವರ ಮನೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಬಾಳೆ ಹಾಕಿದ್ದಾರೆ. ಏಕೆ ತೋರಿಸೋಣ? ಡನ್. ಸೊ ಇವಾಗ ನಾವು ಅದೇ ನಾನು ಹಳ್ಳ ಅಂತ ಹೇಳ್ತಿರ್ತೀನಿ, ಆರದ ಹಳ್ಳದ ಹತ್ರ ಹೋಗ್ತಾ ಇದ್ದೀನಿ. ಸೊ ಅಲ್ಲಿಂದ ಡ್ರೋನ್ ಆರಿಸೋಣ ಅಂತ. ಹಾಗೆಲ್ಲ ವಿಕಾಸು ಎಷ್ಟು ಕಷ್ಟಪಟ್ಟಿದ್ದಾನೆ ಅಂದರೆ ಅಲ್ವಾ? 1 ಮ್ಯಾನ್ ಆರ್ಮಿ, ಎಲ್ಲ ಕೆಲಸನೂ ಮಾಡ್ತಾ ಇದ್ದ. ಹಿಸ್ಟ್ರಿಗಳಿವೆ. ನಾವೆಲ್ಲ ಬಟ್ಟೆ ಅವಾಗೆಲ್ಲ ನೀರು ಫೆಸಿಲಿಟಿ ಇರ್ತಿರ್ಲಿಲ್ಲ ಊರಲ್ಲಿ. ಹೌದು. ಫುಲ್ ಎಲ್ಲ ಬಟ್ಟೆನೂ ಹಾಕೊಂಬಂದ್ಬಿಟ್ರೆ ಇಲ್ಲಿ ಫುಲ್ಲು ಅಮ್ಮಂದಿರು ಬಟ್ಟೆ ಒಗೆಯೋವರೆಗೂ ನಾವು ಅಲ್ಲೇ ಒಂದ್ಸರಿ ಮಳೆಯಲ್ಲಿ ನೆಂದು ಅಯ್ಯೋ ಅಲ್ಲಿ ಹಳ್ಳ ಬರ್ತಿತ್ತಲ್ಲ, ಪ್ರವಾಸನೇ ಎಲ್ಲ ಮಾತ್ರ. ಅದ್ರ ಜೊತೆ ಆ ಹಳ್ಳ, ಕೆಂಪು ನೀರಲ್ಲಿ ಏನೋ ಒಟ್ಟಲ್ಲಿ ಒಂದು ಮೆಮೊರೀಸ್ ಅಂತೂ ಇಲ್ಲಂತೂ ಸಿಕ್ಕಾಪಟ್ಟೆ ಇದೆ. ಹೌದೌದು. ಬಟ್ ಆವಾಗಿನ ಕಷ್ಟಕ್ಕೂ ಈಗಿರೋ ಹುಡುಗರುಗಳಿಗೆ ಸೊಗಸಿಗೂ ತುಂಬ ವ್ಯತ್ಯಾಸ ಇದೆ. ಯಾರು ಬರೋದೇ ಇಲ್ಲ ಈ ಕಡೆ. ಈಗ ಯಾರು ಬರೋದೇ ಇಲ್ಲಲ್ಲ, ಎಲ್ಲ ಮೊಬೈಲ್ ಇಟ್ಕೊಂಡ್ಬಿಟ್ಟವ್ರೆ. ಮೊಬೈಲ್ ಜನ್ರೇಷನ್. ಅವಾಗೆಲ್ಲ ಇನ್ನೊಂದೇನು ಅಂತಂದರೆ ನಮ್ಗೆ ಈಜೊಡೆಯಕ್ಕೆ ಬಂದರೆ ಒಂದು ಖುಷಿ. ಮೊಬೈಲ್ ಜನ್ರೇಷನ್ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ಯಾರ ಮಂದಿರು ಮಕ್ಕಳಿಗೆ ಈಗ ಅಷ್ಟೊಂದು ಕಷ್ಟ ಕೊಡಲ್ಲ, ಯಾರು ಕೊಡಲ್ಲ. ನಾವು ಅಂದರೆ ನಮ್ಗೆ ಏನಂದರೆ ಒಂದು ಅನಿವಾರ್ಯ ಇತ್ತು, ಅನಿವಾರ್ಯ ಇತ್ತು. ನಮ್ಮಲ್ಲಿ ಆ ಥರ ಫೆಸಿಲಿಟಿ ಇರಲಿಲ್ಲ. ಹಾಗೆ ಆ ಥರ ಕೊಟ್ಟಿರೋದು ಈಗ ನಾವು ಈ ಥರ ಏನೇ ಕಷ್ಟ ಬಂದರೂ ಫೇಸ್ ಮಾಡೋಷ್ಟಕ್ಕೆ ಬೆಳೆದಿದ್ದೀವಿ. ಅದು ಸತ್ಯ. ಇನ್ನೊಂದ್ಸಲ ಹೇಳೋದನ್ನು. ಓಕೆ. ಸೊ ಹಳ್ಳದ ಹತ್ರ ಬಂದ್ವಿ, ಬಂದಿಲ್ಲ ಜಾಗ ನೋಡಿ ಡೋರ್ ಆರಿಸೋಣ ಬನ್ನಿ. ಈಗ ಯಾವ ಕಡೆ? ಆ ಕಡೆ ಹೋಗೋಣ. ಬಾಯಿಗೆ ಫ್ಲಾಟ್ ಸರ್ಫೇಸ್ ಬೇಕಲ್ಲ ನನಗೆ. ಬಾಯಿ ಕಡೆ ಹೋಗೋಣ. ನೋಡೋಣ. ಬಟ್ ನೀರು ದಾಟಬೇಕಲ್ಲ. ನೀರು ದಾಟಕ್ಕೆ ಹಳ್ಳ ಜಾಸ್ತಿ ಬಂದೈತೆ, ದಾಟ್ಬೋದು. ಆಗಲ್ಲ. ನೋಡೋಣ. ಫ್ಲಾಟ್ ಬೇಕು ಅಂದರೆ ಕಿರಣ ಅಲ್ಲಿ ಸಿಗುತ್ತೆ, ಬಟ್ ದಾಟಬೇಕು. ಮೇಲೆ ಹೋಗೋಣ ನಡಿ. ಬಟ್ ಇದು ದಾಟಬೇಕಲ್ಲ, ಈಗ ದಾಟೋದೇ ಇಲ್ಲ ಸಮಸ್ಯೆ. ಏನೋ ಮಾಡೋಣ. ನೆನ್ನೆ ಹಳ್ಳ ಬಂದಿರೋದು, ಸ್ವಲ್ಪ ಸರ್ಕಸ್ ಮಾಡೋಣ. ಡ್ರೋನ್ ಆಮೇಲೆ ಉಷ್ಟಿಷ್ಟಬಿಟ್ಟೋದು. ಇಲ್ಲಿ ಏನು ಅಂತಂದರೆ, ನಮ್ಮೂರಲ್ಲಿ ಹಳ್ಳ ಬಂದುಬಿಟ್ರೆ ದಾಟಕ್ಕಾಗಲ್ಲ. ಅಂದರೆ ಫುಲ್ ನೀರಿರುತ್ತೆ, ಹುಷಾರಾಗಿ ನೋಡ್ಕೊಂಡು ಜೋಪಾನ ಹೋಗಬೇಕು. ನನಗೆ ಆಸೆ ಏನು ಅಂತಂದರೆ ಇಲ್ಲಿಂದ ಆರಿಸ್ಬೇಕು ಅಂತ. ಎಷ್ಟೋ ವರ್ಷ ಆದಮೇಲೆ ನಾನು ಈ ಕಡೆ ಇಲ್ಲೆಲ್ಲ ಬರ್ತಾ ಇರೋದು ನೋಡಿ. ಈಗ ಆ ಜಾಗ ಏನು ಕಾಣಿಸ್ತಾ ಇದೆಯೋ, ಈ ನದಿ ಬಿಟ್ಟು, ಅಂದರೆ ಈ ಹಳ್ಳ ಬಿಟ್ಟು ಆ ಕಡೆ ಎಲ್ಲ ತಮಿಳ್ನಾಡು, ಈಗ ನಾವಿರೋದು ಕರ್ನಾಟಕ. ಬಾ. ಕಾಣ ಏಕೆ ಎಲ್ಲಿ ನಮಗೆ ಬೆಳಕೆ ತೋರಿಸಲ್ಲ ಅನಿಸುತ್ತೆ. ಫೈನಲ್ ಮಾಡ್ಕೊಂಡು ಒಂದು ಜಾಗಕ್ಕೆ ಬಂದು ಸೆಟ್ಲೈಟ್ ಆಗಿದ್ದೀವಿ. ಡ್ರೋನ್ನ ಇಲ್ಲೊಂದು ಬಂಡೆ ಮೇಲೆ ನಿಲ್ಲಿಸಿದ್ದೀನಿ. ಹಂಗೆ ಒಂದು ಅರೌಂಡ್ ತೋರಿಸೋದಕ್ಕೆ ಈ ಹಳ್ಳದ ಯಾವ ಮಧ್ಯದಲ್ಲಿ ನಿಂತಿದ್ದೀವಿ ಅಂತ. ಸೊ ಈ ಥರ ಫುಲ್ಲು ಸೆಂಟ್ರಲ್ಲಿ ನಿಂತು ಇವಾಗ ಇಲ್ಲಿಂದ ಆರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಮೇಲಿಂದ ಎಲ್ಲಿಗೆ ಅಂತಂದರೆ, ಮುಂದೆ ಜಲ್ಲಿಪಾಳ್ಯ ಅಂಥೇಳಿ ಒಂದು ಊರು ಸಿಗುತ್ತೆ. ಆಯಿತಾ? ಜಲ್ಲಿಪಾಳ್ಯ ಕೊನೆ ಊರು ಕರ್ನಾಟಕಕ್ಕೆ. ಅದಾದಮೇಲೆ ನೆಕ್ಸ್ಟು ಗುಡ್ಡೆ ಊರು ಅಂತ ಸಿಗುತ್ತೆ, ಅದೆಲ್ಲ ತಮಿಳ್ನಾಡು. ಬಟ್ ಈ ಹಳ್ಳ ಬಂದಿರೋದು ಮೂಲ ಎಲ್ಲಿ ಅಂತಂತಂದರೆ ಫುಲ್ಲು ತಮಿಳ್ನಾಡಿಂದನೇ ಬಂದಿರೋದು. ಆಮೇಲೆ ಈ ಹಳ್ಳ ಏನಿದೆಯೋ ಇದೇ ನಮಗೆ ಬಾರ್ಡ್ರನ್ನ ಡಿವೈಡ್ ಮಾಡಿಕೊಡುತ್ತೆ. ಅಂದರೆ ಅದು ತಮಿಳ್ನಾಡು, ಇದು ಕರ್ನಾಟಕ ಅಂತ ನಮಗೆ ಡಿವೈಡ್ ಆಗಿರೋದು ಬಂದು ಈ ಒಂದು ಬಾರ್ಡ್ರ್ ಮುಖಾಂತರನೇ. ಆಯಿತಾ? ಏಕೆ ಅರ್ಸನಾ? ಓಕೆ. ಸೊ ಇವಾಗ
ಎಲ್ಲ ಸೆಟ್ರ್ ಆಗಿದೆ. ವ್ಯೂ ನೋಡೋಣ ಬನ್ನಿ ಎಷ್ಟು ಚೆನ್ನಾಗಿರುತ್ತೆ ಅಂತ. 10 ಆಯ್ತಲ್ವಾ? ಓಕೆ, ಸೊ ಈಗ ರೆಕಾರ್ಡ್ ಆಯಿತು. ಸ್ಟಾರ್ಟ್ ಹಾಂ, ಎಷ್ಟೈಟ್ ಹೋಗುತ್ತೆ ಮಿನಿಮಮ್ ಇದು? ಇದಾ ಈಗ ಹೋಗುತ್ತೆ ನೋಡ್ತಾ ಈಗ. ಐ ಏಕೆ ಹತ್ರಕ್ಕೆ ತರ್ತೀನಿ, ಹತ್ರದಿಂದ ಇದು ಮಾಡೋಣ. ರೆಕಾರ್ಡ್ ಆಯ್ತಿದ್ದ, ರೆಕಾರ್ಡ್ ಆಯ್ತು, ಹಿಂಗೆ ತಿರುಗಿಸ್ಕೊ, ಮುಗಿದೇ ಹೋಯ್ತು. ಓಕೆ ಓಕೆ, ಒಂದು ಆಯ್ ಮಾಡು. ಇರಿ 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 ಹಾಂ, ಆಯ್ ಮಾಡಬೇಕೆ. ವಾವ್, ಇಲ್ಲಿ ನೋಡ್ಬೇಕಿ ಎಷ್ಟು ಚೆನ್ನಾಗೈತೆ ನೋಡು. ಎಂಥ ನೇಚರ್ ಮಧ್ಯೆ ಇದ್ದೀವಿ ನೋಡಿ ನಾವು ಅಲ್ಲ. ವಾವ್, ನೋಡು ಆ ಕಡೆ ಈ ಕಡೆ ಬಾರ್ಡ್ರ್ ಡಿವೈಡ್ ಆಗಿರೋದು ನೋಡಿ ಹೆಂಗೆ ಅಲ್ಲ. ಅಲ್ಲ ಹಳ್ಳ ನೋಡೋಕ್ಕೆ ಚಿಕ್ಕದು ಅಂತ ಕಾಣಿಸುತ್ತೆ, ಬಟ್ ಆದರೆ ಎಷ್ಟು ದೊಡ್ಡದಾಗೈತೆ ನೋಡು ಅಲ್ಲ. ಯಪ್ಪ, ನಾನೇ ಇದೇ ಫಸ್ಟ್, ಅಲ್ಲ ನಾವೆಲ್ಲ ಇದೇ ಫಸ್ಟೇ ಅಲ್ಲ ನೋಡ್ತಿರೋದು. ಎಲ್ಲಿ ನೋಡ್ತಿದ್ದೀವಿ? ಡ್ರೋನಲ್ಲಿ ನೋಡಿಲ್ಲ, ಫಸ್ಟ್ ನೋಡ್ತಿರೋದು. ವಾವ್, ಸಖತ್ತಾಗಿದೆ ಮಾತ್ರ. ಓಕೆ, ಸೊ ಈಗ ವಾಪಸ್ಸು ತರಿಸ್ಕೊತಾ ಇದ್ದೀನಿ ನಮ್ಮ ಹತ್ರಕ್ಕೇ. ರಿಟರ್ನ್ ಟು ಹೋಮ್ ಕೊಟ್ಬಿಡ್ತೀನಿ ತಡಿ. Maximum flight altitude reached. ಓಕೆ, ಸೊ ಈಗ ಬರ್ತಾ ಇದೆ ನಮ್ಮ ಹತ್ರಕ್ಕೇ. ನೋಡೋಣ ಎಲ್ಲಿ ಸಿಗುತ್ತೆ ಅಂತ. ಇಲ್ಲಿ ನಿಂತಿದ್ದೀವಲ್ಲ, ಇಲ್ಲಿ ಅಲ್ಲಿ ನಿಂತಿರೋರಾ ಇಲ್ಲಿ ನಿಂತಿರೋರಾ? ಇಲ್ಲಿ ನಿಂತಿದ್ದೀವಿ, ಕಾಣಿಸ್ತು. ಗೊತ್ತಾಯ್ತು ನೋಡ್ಬೇಕೆ, ಈ ಕಡೆ ಬರುತ್ತೆ. ನೋಡು ಬರುತ್ತೀಗ, ಈ ಕಡೆಗೆ ತಿರುಗಿಸ್ಕೊ.
ಸೊ ಆ ಕಡೆ ಈ ಕಡೆ ನೀವು ಎಲ್ಲಿ ನೋಡಿದ್ರು ನಮ್ಮೂರಲ್ಲಿ ಬೆಟ್ಟ 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 ಬೆಟ್ಟ, ಅದೊಂದು ಖುಷಿ. ಮಳೆಗಾಲಕ್ಕಂತೂ ಬಂದರೆ ಸ್ವರ್ಗ ಸ್ವರ್ಗ ಥರ ಇರುತ್ತೆ ನಮ್ಮೂರು. ಕಾಣಿಸ್ತಾ ಗೊತ್ತಾಯ್ತೆ, ಹತ್ರ ಬಂತು. ಇಲ್ಲಿ ನೋಡು. ಏನು ಗುರು, ನಾನು ಇಲ್ಲಿ ನೋಡ್ತಾ ಇದ್ದೀನಿ ಗುರು. ಬಂತಲ್ಲ, ಇದು ನೀರು ಜಾಗ, ಒಂದು ಸ್ವಲ್ಪ ನೋಡ್ಕೊಂಡೇ ಇಡಿಸ್ಬೇಕು. ಕೇರ್ಫುಲ್ ಆಗಿದೆ. ಸೊ ಇನ್ನೂ ಬೇಕಾದ್ರೆ ಇಲ್ಲೇ ಬಾನಿ. ಓಕೆ, ಸೊ ಇಳಿಸೋಣ. ನೋಡು ಫ್ಯಾನ್ ಗಾಳಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಬರ್ತದೆ. ಹಾಂ, ಹಾಂ, ಓಕೆ. ಸೊ ಡ್ರೋನ್ ಶಾಟ್ಸ್ ಎಲ್ಲ ಮುಗೀತು. ನಾವೀಗ ಸೀದಾ ಇದನ್ನು ಪ್ಯಾಕ್ ಮಾಡಿ ಊರ ಹತ್ರಕ್ಕೆ ಹೋಗ್ತೀವಿ. ಸೊ ಡ್ರೋನ್ ಶಾಟ್ಸ್ ಎಲ್ಲ ಈಗ ನೋಡಿದ್ದೀರಾ, ಇಷ್ಟ ಅಂತೂ ಪಟ್ಟಿರ್ತೀರ. ಯಾಕೆಂತಂದರೆ ಇಂಥ ಅದ್ಭುತವಾದ ನೇಚರ್ನ ಇಷ್ಟಪಡದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ನಾವೇ ಅಪರೂಪಕ್ಕೆ ಬಂದ್ರೂ ಈ ಜಾಗಗಳಿಗಂತೂ ಒಂಥರ ರೆಗ್ಯುಲರ್ ಸ್ಪಾಟು. 100% ನಾವು ಬಂದೇ ಬರ್ತೀವಿ. ಅದನ್ನು ತೋರಿಸೋಂಥ ಪ್ರಯತ್ನನೇ ಈ ವಿಡಿಯೋ ಆಗಿರುತ್ತೆ. ಇಷ್ಟು ಹೇಳ್ತಾ ಇನ್ನೂ ನೋಡೋಣ, ಇನ್ನೂ ನಮ್ಮೂರಲ್ಲಿ ಇನ್ನೂ ಯಾವ್ಯಾವ ಜಾಗ ಇದೆ ಅದನ್ನೆಲ್ಲ ಇವತ್ತು ಶೂಟ್ ಮಾಡಿ ನಿಮಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ, ಆಯಿತಾ. ವಿಕಾಸ್ ಜೊತೆ ಓ ಗೇಮಲ್ಲಿ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.